ಪುಲ್ವಾಮಾ ಹುತಾತ್ಮರ ದಿನ ಫೆಬ್ರವರಿ 14. ಇದು ವೀರಯೋಧರ ಬಲಿದಾನಕ್ಕೆ ಪುಟ್ಟ ನುಡಿನಮನ. ಭಾರತೀಯರ ಪಾಲಿಗೆ ಫೆಬ್ರವರಿ 14 ಕೇವಲ ಪ್ರೇಮಿಗಳ ದಿನವಲ್ಲ, ಇದೊಂದು ಮರೆಯಲಾಗದ ಕರಾಳ ದಿನ. 2019ರ ಫೆಬ್ರವರಿ 14ರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ನಡೆದ ಭೀಕರ ಭಯೋತ್ಪಾದಕರ ದಾಳಿಯು ಇಡೀ ದೇಶವನ್ನೇ ಶೋಕಸಾಗರದಲ್ಲಿ ಮುಳುಗಿಸಿತ್ತು. ಈ ದಿನದಂದು ನಮ್ಮ 40 CRPF ವೀರ ಯೋಧರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿ ಹುತಾತ್ಮರಾದರು. ಅಂದು ಸುಮಾರು 2500ಕ್ಕೂ ಹೆಚ್ಚು ಯೋಧರನ್ನು ಹೊತ್ತ 78 ವಾಹನಗಳ CRPF ಬೆಂಗಾವಲು ಪಡೆಯು ಜಮ್ಮುವಿನಿಂದ ಶ್ರೀನಗರಕ್ಕೆ ತೆರಳುತ್ತಿತ್ತು. ಮಧ್ಯಾಹ್ನ ಸುಮಾರು 3:15ರ ಸಮಯದಲ್ಲಿ ಪುಲ್ವಾಮಾದ ಲೆತ್ಪೋರಾ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗುತ್ತಿದ್ದಾಗ 300 kgಗೂ ಹೆಚ್ಚು ಸ್ಫೋಟಕ ತುಂಬಿದ್ದ ಕಾರನ್ನ ಭಯೋತ್ಪಾದಕನೊಬ್ಬ ಯೋಧರಿದ್ದ ಬಸ್ಗೆ ಡಿಕ್ಕಿ ಹೊಡೆಸಿದನು. ಈ ಭೀಕರ ಸ್ಫೋಟದಲ್ಲಿ 40 ಮಂದಿ ಭಾರತೀಯ ಯೋಧರು ಸ್ಥಳದಲ್ಲೇ ಹುತಾತ್ಮರಾದರು. ಈ ಹೇಯ ಕೃತ್ಯದ ಹೊಣೆಯನ್ನ ಪಾಕಿಸ್ತಾನ ಮೂಲದ ಜೈಷ್-ಎ ಮೊಹಮ್ಮದ್ ಉಗ್ರಗಾಮಿ ಸಂಘಟನೆ ಹೊತ್ತುಕೊಂಡಿತು. ಯೋಧರ ಬಲಿದಾನಕ್ಕೆ ಪ್ರತ್ಯುತ್ತರವಾಗಿ ಭಾರತೀಯ ವಾಯುಪಡೆಯು ಫೆಬ್ರವರಿ 26ರಂದು ಪಾಕಿಸ್ತಾನದ ಬಾಲಾಕೋಟ್ ಮೇಲೆ ವೈಮಾನಿಕ ದಾಳಿ ನಡೆಸಿ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಿತು. ಪುಲ್ವಾಮಾ ಹುತಾತ್ಮರ ದಿನವು ನಮ್ಮ ಯೋಧರ ತ್ಯಾಗ, ಧೈರ್ಯ ಮತ್ತು ದೇಶ ಪ್ರೇಮವನ್ನು ನೆನಪಿಸುತ್ತದೆ. ದೇಶದ ರಕ್ಷಣೆಗಾಗಿ ತಮ್ಮ ಬದುಕನ್ನೇ ತ್ಯಜಿಸಿದ ವೀರ ಆತ್ಮಗಳಿಗೆ ಗೌರವ ಸಲ್ಲಿಸುವುದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯವಾಗಿದೆ. ಅವರ ತ್ಯಾಗ ವ್ಯರ್ಥವಾಗದಂತೆ ದೇಶದ ಐಕ್ಯತೆ ಮತ್ತು ಸುರಕ್ಷತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ನಮಸ್ಕಾರ.